ಹಾಯ್ ಮೈ ಡಿಯರ್ ಸೋಲ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ತಾ ಇರೋ ಟಾಪಿಕ್ ಬಂದು ಡಿ ಎಮ್ ಹೇಗೆ ಡಿ ಎಫ್ನ ಮಿರರ್ ಮಾಡ್ತಾರೆ ಅಂತ. ಇದು ಟ್ವಿನ್ ಫ್ಲೇಮ್ ಜರ್ನಿಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಟಾಪಿಕ್. ಸೊ ಇದನ್ನು ಆದಷ್ಟು ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇವಾಗ ನೋಡಿ, ನೀವೇ ನಿಮ್ಮ ಡಿ ಎಮ್, ಓಕೆನಾ? ನೀವು ನಿಮ್ಮನ್ನು ಪ್ರೀತಿಸೋದು ಬಿಟ್ಟು ಬೇರೆದವ್ರನ್ನ ಪ್ರೀತಿಸಿದ್ರಿ ಅಂದ್ಕೊಳ್ಳಿ, ಮತ್ತು ಅವ್ರು ಏನು ಮಾಡ್ತಾರೆ? ಅವ್ರು ನಿಮ್ಮನ್ನು ಪ್ರೀತಿಸೋದು ಬಿಟ್ಟು ಬೇರೆದವ್ರನ್ನ ತಾನೇ ಪ್ರೀತಿಸ್ತಾರೆ. ಡಿ ಎಮ್ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಮುಂಚೆ ಥರ. ಸೊ ನೀವು ಯೋಚನೆ ಮಾಡಿ ನೋಡಿ, ನೀವು ಮುಂಚೆ ಥರ ನಿಮಗೆ ನೀವು ಟೈಮ್ ಕೊಟ್ಕೋತಾ ಇದ್ದೀರಾ? ನಿಮ್ಮಿಂದ ನೀವು ದೂರ ಆಗಿದ್ದೀರಾ, ಅದರಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ನಿಮ್ಮನ್ನು ನೀವು ಕಳ್ಕೊಂಡಿದ್ದೀರಾ, ಹಾಗಾಗಿ ಅವರು ನಿಮ್ಮ ಲೈಫಿಂದ ಕಳೆದು ಹೋಗಿದ್ದಾರೆ. ನಿಮಗೆ ನೀವು ಯಾವಾಗ ಹತ್ತಿರ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ಅವ್ರು ನಿಮ್ಮ ಲೈಫಲ್ಲಿ ಹತ್ತಿರ ಆಗ್ತಾ ಹೋಗ್ತಾರೆ. ನೀವು ಮುಂಚೆ ಥರ ಮತ್ತೆ ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಾ, ನಿಮ್ಮನ್ನು ನೀವು ಯಾವಾಗ ಕೇರ್ ಮಾಡ್ತೀರಾ, ನಿಮ್ಮ ಮೇಲೆ ನೀವು ಯಾವಾಗ ಫೋಕಸ್ ಮಾಡ್ತೀರಾ, ಆವಾಗ ಅವರು ಮತ್ತೆ ನಿಮ್ಮನ್ನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಏನು ಮಿರರ್ ಮಾಡ್ತಿದ್ದಾರೆ, ಏನು ಹರ್ಟ್ ಮಾಡ್ತಿದ್ದಾರೆ, ಯಾವ ಬ್ಲಾಕೇಜಸ್ ತೋರಿಸ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ವರ್ಕ್ ಮಾಡ್ತಾ ನಿಮಗೆ ನೀವು ಹತ್ತಿರ ಆಗ್ತೀರಾ, ಹಾಗೆ ಅವರು ನಿಮಗೆ ಹತ್ತಿರ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಬ್ಲಾಕೇಜಸ್ ಅಂದರೆ ಇವಾಗ ನೀವು ಅಂದ್ಕೊತೀರ, ನಾನು ಅವರಷ್ಟು ಚೆನ್ನಾಗಿಲ್ಲ, ಅಥವಾ ಅವರಷ್ಟು ಹೈಟ್ ಇಲ್ಲ, ಅವರಷ್ಟು ಕಲರ್ ಇಲ್ಲ, ಅವ್ರಿಗೆ ನಾನು ಬರ್ತಲ್ಲ ಅಂತ ನೀವು ಮನಸ್ಸು ಒಳಗಡೆ ಒಂದೇ ಒಂದು ನಿಮ್ಗೆ ಡೌಟ್ ಬಂತು ಅಂದ್ಕೊಳ್ಳಿ. ಸೊ ಅವರು ನೀವೇ ಆಗಿರೋದ ಕಾರಣ ಅವ್ರಿಗೂ ಅದೇ ಥಾಟ್ಸ್ ಬರುತ್ತೆ. ಆವಾಗ ಅದೇ ರೀಸನ್ ಕೊಟ್ಟು ಅವ್ರು ದೂರ ಆಗ್ತಾರೆ. ಇದರ ಅರ್ಥ ಏನು? ನೀವು ಆ ಬ್ಲಾಕೇಜಸ್ನ ಹೀಲ್ ಮಾಡ್ಕೋಬೇಕು ಅಂತ ಅರ್ಥ. ಅಂದರೆ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು, ನೀವು ಮುಂಚೆ ಯಾವ ಥರ ಸೆಲ್ಫ್ ಲವ್ ಮಾಡ್ತಾಯಿದ್ರೋ, ನಿಮ್ಮನ್ನು ನೀವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೋ ಅದೇ ಥರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಬ್ಲಾಕೇಜಸ್ ಹೀಲ್ ಆಯಿತು ಅಂತ ಅರ್ಥ. ಅದು ಹೀಲ್ ಆದಮೇಲೆ ಅವ್ರು ಮತ್ತೆ ಬರ್ತಾರೆ, ಇನ್ನೊಂದು ಬ್ಲಾಕೇಜಸ್ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್, ಮನಿ ಬ್ಲಾಕೇಜಸ್ ಅಂದ್ಕೊಳ್ಳಿ. ಅವ್ರು ಬರೋಕ್ಕೂ ಮುಂಚೆ ನೀವು ಎಕನಾಮಿಕಲಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ರಿ. ಅವ್ರು ಬಂದಮೇಲೆ ನೀವು ಫೈನಾನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರೋದಿಲ್ಲ, ಅವ್ರ ಮೇಲೆ ಫುಲ್ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಫೈನಾನ್ಸ್ನ ಕೇರ್ಲೆಸ್ ಮಾಡಿ ನೀವು ಡಿಪೆಂಡೆನ್ಸಿಗೆ ಬರ್ತೀರಾ. ನಿಮ್ಮ ಫ್ಯಾಮಿಲಿ ಮೇಲೆ ಅಥವಾ ಬೇರೆ ಯಾರ್ದೋ ಮೇಲೆ ಆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗ್ತೀರಾ. ಆವಾಗ ಅವರು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ. ಅವ್ರು ಮನಿ ಬಗ್ಗೆ ಟ್ರಿಗರ್ ಮಾಡ್ತಿದ್ದಾರೆ ಅಂದರೆ ನೀವು ಮನಿ ಬ್ಲಾಕೇಜಸ್ನ ಹೀಲ್ ಮಾಡಿಕೊಂಡು ಮತ್ತೆ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅರ್ಥ. ಅವ್ರು ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂದರೆ ಏನು ಅರ್ಥ? ಅದು ನಿಮಗೆ ನೀವು ಹರ್ಟ್ ಮಾಡ್ಕೊತಾ ಇದ್ದೀರಾ, ನಿಮ್ಮಿಂದ ನೀವು ದೂರ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಅವ್ರು ನಿಮಗೆ 5 ನಿಮಿಷ ಕಾಲಲ್ಲೂ ಸಿಗ್ತಾಯಿಲ್ಲ, ನಿಮಗೆ ಮೀಟ್ ಮಾಡೋಕ್ಕೂ ಸಿಗ್ತಾಯಿಲ್ಲ ಅಂದರೆ ಅದರ ಅರ್ಥ ನಿಮಗೆ ನೀವು 5 ನಿಮಿಷ ಕೂಡ ಟೈಮ್ ಕೊಡ್ತಾ ಇಲ್ಲ. ನಿಮ್ಮ 24 ಅವರ್ಸ್ನು ನಿಮ್ಮ ಡಿ ಎಮ್ಗೋಸ್ಕರನೇ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಆವಾಗ ಅವರು ಅದನ್ನೇ ಮಿರರ್ ಮಾಡ್ತಾರೆ. ನೀವು ಅವ್ರ ಮೇಲೆ ಫೋಕಸ್ ಮಾಡಿ, ಅವರು ಬೇರೆದವ್ರ ಮೇಲೆ ಫೋಕಸ್ ಮಾಡಿ. ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಡಿ ಎಮ್ ನಿಮ್ಮ ಲೈಫಲ್ಲಿ ಬರೋಕ್ಕೂ ಮುಂಚೆ ನಿಮ್ಮ ಡಿ ಎಮ್ ಹಾಗೂ ಡಿ ಎಫ್ ಎನರ್ಜಿ ಎರಡೂ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಡಿ ಎಮ್ ನಿಮ್ಮ ಲೈಫಲ್ಲಿ ಬಂದಿರ್ತಾರೆ. ಹೆಂಗಂದರೆ, ಡಿ ಎಫ್ ಕ್ವಾಲಿಟೀಸು ಪ್ರೀತಿಯಿಂದ ಎಲ್ಲರ ಜೊತೆನೂ ಪ್ರೀತಿಯಿಂದ ಮಾತಾಡೋದಾಗಿರ್ಬೋದು, ಮನೆಯವ್ರನ್ನ ಕೇರ್ ಮಾಡೋದಾಗಿರ್ಬೋದು, ಮನೆಗೆ ಬಂದವ್ರನ್ನ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸೋದು, ಅವ್ರನ್ನ ಕೇರ್ ಮಾಡೋದಾಗಿರ್ಬೋದು. ಆಮೇಲೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೆ ಕುಕ್ಕಿಂಗ್ ಮಾಡ್ತಾ ಇರ್ತೀರಾ. ಆಮೇಲೆ ಆರ್ಟಲ್ಲಿ ಕ್ರಾಫ್ಟ್ ವರ್ಕ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೀರಾ. ನಿಮಗೆ ಡ್ರಾಯಿಂಗ್ ಇಷ್ಟ ಇದ್ದರೆ ಡ್ರಾಯಿಂಗ್ ಮಾಡ್ತಾ ಇರ್ತೀರಾ, ಅಥವಾ ರಂಗೋಲಿ ಹಾಕೋದು ಇಷ್ಟ ಇದ್ದರೆ, ಮೆಹಂದಿ ಹಾಕೋದು ಇಷ್ಟ ಇದ್ದರೆ ಅದನ್ನೆಲ್ಲ ಮಾಡ್ತಾ ಇರ್ತೀರಾ. ಆಮೇಲೆ ನಿಮ್ಮ ಬ್ಯೂಟಿಯಲ್ಲಿ ಮೇಲೆ ಕೇರ್ ತೊಗೊತಾ ಇರ್ತೀರಾ. ಆಮೇಲೆ ಒಳ್ಳೆ ಡ್ರೆಸ್ ಹಾಕೋದು, ಚೆನ್ನಾಗಿ ನಿಮ್ಮನ್ನು ನೀವು ಕೇರ್ ಮಾಡ್ತಾ ಇರ್ತೀರಾ. ಆಮೇಲೆ ಡಿ ಎಮ್ ಎನರ್ಜಿ ಬಂದು ರೆಸ್ಪಾನ್ಸಿಬಿಲಿಟಿ. ತುಂಬ ನೀವು ಏನಾದರೂ ನಾನು ಸಾಧಿಸ್ಬೇಕು ಲೈಫಲ್ಲಿ, ನನಗೂ ಒಂದು ಸೊಸೈಟಿಲಿ ಒಳ್ಳೆ ರೆಸ್ಪೆಕ್ಟ್ ಇರಬೇಕು ಅಂತ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀರ. ಆಮೇಲೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀರ. ನಿಮ್ಮನ್ನು ನೀವು ಒಂಥರ ಧೈರ್ಯವಾಗಿರ್ತೀರ, ಕಾನ್ಫಿಡೆನ್ಸ್ ಇರುತ್ತೆ, ನಿಮಗೆ ಏನಾದರೂ ಸಾಧಿಸ್ಬೇಕು ಅಂತ ಆಸೆ ಇರುತ್ತೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀರ. ನೀವು ಸ್ಟಡಿ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಇರ್ತೀರ. ವರ್ಕ್ ಮಾಡ್ತಾ ಇದ್ದರೆ ಅದ್ರ ಮೇಲೆ ತುಂಬ ಚೆನ್ನಾಗಿ ಫೋಕಸ್ ಮಾಡಿ ಇನ್ನೂ ಚೆನ್ನಾಗಿ ನಾನು ಒಳ್ಳೆ ಪೋಸ್ಟಿಗೆ ಹೋಗಬೇಕು ಅಂತ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀರ. ಆಮೇಲೆ ಮಟೀರಿಯಲ್ಸ್ ಮೇಲೂ ತುಂಬ ಆಸೆ ಇರುತ್ತೆ. ನಾನು ಕಾರ್ ತೊಗೋಬೇಕು, ಅಥವಾ ಬೈಕ್ ತೊಗೋಬೇಕು, ನಾನು ಒಳ್ಳೆ ಮನೆ ತೊಗೋಬೇಕು, ಅಥವಾ ನನ್ನ ಫ್ಯಾಮಿಲಿಗೆ ಚೆನ್ನಾಗಿ ನೋಡ್ಕೋಬೇಕು, ಲೈಫಲ್ಲಿ ಚೆನ್ನಾಗಿ ಬೆಳಿಬೇಕು, ಈ ಥರ ಎಲ್ಲ ನೀವು ಎಫರ್ಟ್ ಆಗ್ತಾ ಇರ್ತೀರ. ಅಂದರೆ ಈ ಕಡೆ
ಪ್ರೀತಿ, ಆಮೇಲೆ ಆರ್ಟ್ ಮೇಲೆ ವರ್ಕ್ ಮಾಡೋದು, ಸೆಲ್ಫ್ ಕೇರ್ ಮಾಡೋದು, ಬೇರೆದವ್ರನ್ನ ಕೇರ್ ಮಾಡೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಇದೆಲ್ಲ ಡಿ ಎಫ್ ಎನರ್ಜಿ. ಆ್ಯಂಡ್ ಡಿ ಎಮ್ ಎನರ್ಜಿ ರೆಸ್ಪಾನ್ಸಿಬಿಲಿಟೀಸ್, ಸ್ಟಡೀಸು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು, ಮಟೀರಿಯಲ್ ವರ್ಲ್ಡು, ಇದ್ರ ಮೇಲೆಲ್ಲ ಫೋಕಸ್ ಮಾಡೋದು ಡಿ ಎಮ್ ಎನರ್ಜಿ. ಇವೆರಡೂ ನೀವು ಮಾಡ್ತಾ ಇರ್ತೀರ ನಿಮ್ಮ ಡಿ ಎಮ್ ಬರೋಕ್ಕೂ ಮುಂಚೆ. ಆಮೇಲೆ ಡಿ ಎಮ್ ಬಂದಮೇಲೆ ಏನಾಗುತ್ತೆ, ನೀವು ಪೂರ್ತಿ ಅವ್ರ ಮೇಲೇ ಫೋಕಸ್ ಮಾಡಿ ನಿಮ್ಮನ್ನು ನೀವು ಕೇರ್ಲೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ 24 ಅವರ್ಸು ಅವ್ರ ಮೇಲೆ ಫೋಕಸ್ ಮಾಡ್ತೀರಾ. ಸೊ ನಿಮ್ಮನ್ನು ನೀವು ಕೇರ್ಲೆಸ್ ಮಾಡ್ತೀರಾ. ಆಮೇಲೆ ನಿಮ್ಮಿಂದ ನೀವು ಯಾವಾಗ ದೂರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗ ಲೈಟಾಗಿ ನಿಮ್ಮ ಡಿ ಎಮ್ಮು ಕೂಡ ಅದನ್ನೇ ಮಿರರ್ ಮಾಡ್ತಾ ಮಾಡ್ತಾ ನಿಮ್ಮನ್ನು ದೂರ ಮಾಡ್ತಾ ಮಾಡ್ತಾ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಮೇಲೆ ನೀವು ಅದೇ ಥರ ಮತ್ತೆ ಫೋಕಸ್ ಮಾಡೋಕ್ಕೆ, ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಮೇಲೆ ನೀವು ಯಾವಾಗ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಒಂದೊಂದೇ ಬ್ಲಾಕೇಜಸ್ನ ಹೀಲ್ ಮಾಡ್ತಾ ಹೋಗ್ತೀರಾ. ಅವರು ಒಂದೊಂದೇ ಬ್ಲಾಕೇಜಸ್ ತೋರಿಸ್ತಾ ಹೋಗ್ತಾರೆ. ಡಿ ಎಮ್ ಮಾತ್ರ ಹರ್ಟ್ ಮಾಡೋದು, ಬ್ಲಾಕೇಜಸ್ ತೋರಿಸೋದಂತಲ್ಲ. ನಿಮ್ಮ ಅಕ್ಕಪಕ್ಕ ಇರೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಅವರು ಕೂಡ ಹರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಒಂದೊಂದೇ ನಿಮ್ಮದು ಬ್ಲಾಕೇಜಸ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಯಾವುದು ಹರ್ಟ್ ಆಗ್ತಿದೆ, ಅವ್ರು ಯಾವ ಬ್ಲಾಕೇಜಸ್ನ ತೋರಿಸ್ತಾ ಇದ್ದಾರೆ, ಯಾಕಿದು ನನ್ನ ಲೈಫಲ್ಲಿ ನಡೀತಾ ಇದೆ ಅಂತ ನೀವು ಅರ್ಥ ಮಾಡಿಕೊಂಡು ಒಂದೊಂದೇ ಹೀಲ್ ಮಾಡ್ತಾ ಹೋಗ್ತಾ ಹೋಗ್ತಾ ಆವಾಗ ನಿಮಗೆ ನೀವು ಹತ್ತಿರ ಆಗ್ತಾ ಹೋಗ್ತೀರಾ. ಆವಾಗ ನಿಮ್ಮ ಡಿ ಎಮ್ ನಿಮಗೆ ಹತ್ತಿರ ಆಗ್ತಾ ಹೋಗ್ತಾರೆ. ಇದು ಡಿ ಎಮ್ ಹೇಗೆ ನಿಮ್ಮನ್ನು ಮಿರರ್ ಮಾಡ್ತಾರೆ ಅಂತ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿ ಎಫ್ ಯಾವ್ಯಾವ ಇನ್ನರ್ ವರ್ಕ್ ಮಾಡಬೇಕು ಈ ಟ್ವಿನ್ ಫ್ಲೇಮ್ ಜರ್ನಿಲಿ ಅಂತ ವಿಡಿಯೋ ಮಾಡ್ತೀನಿ. ಈ ಬ್ಲಾಕೇಜಸ್ ಅಂದ್ರೇನು, ಇವನ್ನ ಹೀಲ್ ಮಾಡೋ ಮೆಥಡ್ ಏನು ಅಂತ ನಾನು ವಿಡಿಯೋ ಮಾಡಿ ಒಂದೊಂದೇ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೀವು ಪ್ರೆಸೆಂಟಲ್ಲಿ ಯಾವ ಬ್ಲಾಕೇಜಸ್ನ ನಿಮ್ಮ ಡಿ ಎಮ್ ಮಿರರ್ ಮಾಡ್ತಿದ್ದಾರೆ, ಅಥವಾ ನೀವು ಯಾವ ಬ್ಲಾಕೇಜಸ್ನ, ಯಾವ ಟ್ರಿಗರ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಅದ್ರ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಸ್ಕಿಪ್ ಆಗೋಲ್ಲ, ಎಲ್ಲ ವಿಡಿಯೋಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯುವರ್ ಸೆಲ್ಫ್, ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಅಕ್ಸೆಪ್ಟ್ ಯುವರ್ ಸೆಲ್ಫ್ ದ ವೇ ಯು ಆರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.